ನಮಸ್ತೆ ವೀಕ್ಷಕರೇ. ಪಾಂಡವರ ಜನನ. ಚಂದ್ರವಂಶಕ್ಕೆ ಸೇರಿದ ಧೃತರಾಷ್ಟ್ರ ಪಾಂಡು ವಿದುರರಿಗೆ ವಿವಾಹವಾಗುತ್ತೆ. ಧೃತರಾಷ್ಟ್ರನಿಗೆ ಗಾಂಧಾರ ದೇಶದ ರಾಜಕುಮಾರಿ ಗಾಂಧಾರಿಯೊಡನೆ ವಿವಾಹವಾಗುತ್ತೆ. ಪಾಂಡುವಿಗೆ ಕುಂತಿ ಭೋಜನ ಮಗಳು ಕುಂತಿಯೊಡನೆ ವಿವಾಹವಾಗುತ್ತೆ. ವಿದುರ ದಾಸಿ ಪುತ್ರನಾದ್ದರಿಂದ ದಾಸಿ ಮಗಳ ಜೊತೆ ವಿವಾಹವಾಗುತ್ತೆ. ಈ ಎಲ್ಲ ರಾಜ ಮಹಾರಾಜರಿಗೆ ಹಿರಿಯನಾಗಿ ಭೀಷ್ಮನಿರುತ್ತಾನೆ. ಧೃತರಾಷ್ಟ್ರನು ಹುಟ್ಟುತ್ತಾ ಕುರುಡನಾಗಿರೋದ್ರಿಂದ ಪಾಂಡುರಾಜನು ರಾಜ್ಯದ ಕಾರುಬಾರು ಎಲ್ಲವನ್ನ ನೋಡ್ಕೊಳ್ತಾ ಇರ್ತಾನೆ. ಒಂದು ದಿವಸ ಬೇಟೆಗಾಗಿ ಪಾಂಡುರಾಜನು ಕಾಡಿಗೆ ಬರ್ತಾನೆ. ತನಗೇ ಅರಿಯದೆ ಮಿಲನದಲ್ಲಿ ತೊಡಗಿದಂತಹ ಜಿಂಕೆಗೆ ಬಾಣವನ್ನ ಬಿಡ್ತಾನೆ. ಬಿಟ್ಟಂತಹ ಸಂದರ್ಭದಲ್ಲಿ ಒಂದು ಜಿಂಕೆ ಪ್ರಾಣವನ್ನ ಅಪ್ಪುತ್ತೆ. ಆಗ ಇನ್ನೊಂದು ಜಿಂಕೆ ಏನ್ ಮಾಡುತ್ತೆ ಅಂದ್ರೆ, ತನ್ನ ಪ್ರಿಯಕರ ಸಾವಿಗೆ ನೀನು ಕಾರಣನಾದೆ ಅಂತ ಹೇಳಿ, ನೀನು ಮಿಲನದಲ್ಲಿ ತೊಡಗಿದಂತಹ ಸಂದರ್ಭದಲ್ಲಿ ನೀನು ಸಾವು ಅಪ್ಪಲಿ ಅಂತ ಹೇಳಿ ಶಾಪವನ್ನ ಕೊಡುತ್ತೆ. ಇದನ್ನ ಕಂಡಂತಹ ಪಾಂಡುರಾಜನಿಗೆ ತುಂಬಾ ದುಃಖ ಆಗುತ್ತೆ, ಮತ್ತೆ ಪಶ್ಚಾತ್ತಾಪ ಭಾವ ಮೂಡುತ್ತೆ. ಆಗ ಏನ್ ಮಾಡ್ತಾನೆ ಅಂತಂದ್ರೆ, ಪಾಂಡುರಾಜನು ತನ್ನ ಪತ್ನಿಯರೊಂದಿಗೆ ಕಾಡಿನಲ್ಲಿ ಬಂದು ನೆಲೆಸೋದಕ್ಕೆ ಪ್ರಾರಂಭಿಸ್ತಾನೆ. ಪಾಂಡುರಾಜನಿಗೆ ಇಬ್ಬರು ಹೆಂಡತಿಯರಿರ್ತಾಳೆ. ಹಿರಿಯಳು ಕುಂತಿ ಹಾಗೂ ಕಿರಿಯಳಾಗಿ ಮಾದ್ರಿ. ಹೀಗೆ ಕಾಲ ಕಳೀತಾ ಇರಬೇಕಾದ್ರೆ ಪಾಂಡುರಾಜನ ಬಳಿಗೆ ಕುಂತಿ ಬರ್ತಾಳೆ. ಬಂದು, ಮಹಾರಾಜ, ಕುರುವಂಶವನ್ನು ಬೆಳಗೋದಕ್ಕೆ ವಾರಸಾದರು ಬೇಕು. ಆದರೆ ಈಗ ನೀವು ಶಾಪಗ್ರಸ್ತರಾಗಿದ್ದೀರಿ. ಆದರೆ ನನ್ನ ಬಳಿ ಒಂದು ಉಪಾಯವಿದೆ. ನಾನು ನಮ್ಮ ತಂದೆ ಮನೇಲಿ ಇರಬೇಕಾದ್ರೆ ಅರಮನೆಗೆ ದುರ್ವಾಸ ಮುನಿಗಳು ಬಂದಿದ್ರು. ಅವರ ಸೇವೆಯನ್ನು ನಿಷ್ಠೆಯಿಂದ ಮಾಡಿದ್ರಿಂದ ಅವರು ನನಗೆ ಒಂದು ವರವನ್ನು ನೀಡಿದ್ದಾರೆ. ಹಾಗೆ ಒಂದು ಮಂತ್ರವನ್ನು ಉಪದೇಶಿಸಿದ್ದಾರೆ. ಆ ಮಂತ್ರದ ಸಹಾಯದಿಂದ ನಾನು ಯಾವ ದೇವರನ್ನು ನೆನೆಸ್ಕೊಂಡ್ರೆ ಆ ದೇವರು ಪ್ರತ್ಯಕ್ಷರಾಗಿ ನಾನು ಕೇಳಿದ್ದನ್ನು ಕೊಡ್ತಾನೆ. ಹಾಗೆ ನಾವು ಈ ಮಂತ್ರದ ಸಹಾಯದಿಂದ ನಾವು ನಮ್ಮ ವಂಶವನ್ನು ಉದ್ಧಾರ ಮಾಡ್ಬೋದು ಅಂತ ಹೇಳಿ ಕುಂತಿ ಅಶ್ವಿನಿ ದೇವತೆಗಳನ್ನು ಸ್ಮರಿಸ್ತಾಳೆ. ಅಶ್ವಿನಿ ದೇವತೆಗಳ ಸಹಾಯದಿಂದ ಮಾದ್ರಿಗೆ ನಕುಲ ಸಹದೇವ ಇಬ್ಬರು ಗಂಡು ಮಕ್ಕಳಾಗ್ತಾರೆ. ಒಟ್ಟು 5 ಮಕ್ಕಳು. ಹೀಗೆ ಪಂಚಪಾಂಡವರ ಜನನ ಆಗುತ್ತೆ. ಇವರು ಅರಣ್ಯದಲ್ಲಿ ತಮ್ಮ ಮಾತೃಪಿತೃಗಳೊಂದಿಗೆ ಬೆಳೆಯುತ್ತಾರೆ. ಅರಣ್ಯದಲ್ಲಿ ಋಷಿಗಳ ಆಶ್ರಯದಲ್ಲಿ ಬೆಳೆಯೋದ್ರಿಂದ ಇವರಿಗೆ ಒಳ್ಳೆಯ ಸಂಸ್ಕಾರ ಅನ್ನೋದು ಸಿಗುತ್ತೆ. ಜೊತೆಗೆ ಇವರು ಧರ್ಮದ ಕಡೆಗೆ ಬೆಳೆಯಲು ಇದು ಸಹ. ಅರಣ್ಯದಲ್ಲಿ ಪಾಂಡವರು ಬೆಳೀತಾ ಇರ್ತಾರೆ. ಹಸ್ತಿನಾವತಿಯಲ್ಲಿ ಕೌರವರ ಜನನ ಆಗಿರುತ್ತೆ. ಕೌರವರು ಮತ್ತು ಪಾಂಡವರ ನಡುವೆ ದಾಯಾದಿ ಕಲಹ ಉಂಟಾಗಲು ಒಂದು ಘಟನೆ ಕಾರಣವಾಗುತ್ತೆ. ಆಗ ತಾನೇ ವಸಂತ ಋತು ಆರಂಭವಾಗಿರುತ್ತೆ. ಮಾದ್ರಿ ಸುಂದರವಾಗಿ ಅಲಂಕಾರವನ್ನ ಮಾಡಿಕೊಂಡು ಒಂದು ಮರದ ಕೊಂಬೆಗೆ ಜೋಕಾಲಿಯನ್ನ ಹಾಕಿಕೊಂಡು ಜೀಗ್ತಾ ಇರ್ತಾಳೆ. ಅವಳ ಸೌಂದರ್ಯವನ್ನ ಕಂಡಂತಹ ಪಾಂಡು ಅವಳ ಮೇಲೆ ಮೋಹಗೊಂಡು ಅವಳನ್ನು ಆಲಂಗಿಸಿಕೊಳ್ಳೋದಕ್ಕೆ ಅಂತ ಹೋಗ್ತಾನೆ. ಹೋದಂಥ ಸಂದರ್ಭ ಋಷಿಯ ಶಾಪ ನೆನಪಾಗಿ ಪಾಂಡುರಾಜನನ್ನ ತಳ್ಳೋದಕ್ಕೆ ಪ್ರಯತ್ನ ಪಡ್ತಾಳೆ. ಆದರೆ ಕಾಲ ಮೀರಿದ್ರಿಂದ ಅವಳ ಆಲಿಂಗನದಲ್ಲಿಯೇ ಪಾಂಡುರಾಜನು ಸಾವನ್ನ ಅಪ್ಪುತ್ತಾನೆ. ಆಗ ಮಾದ್ರಿ ತನ್ನಿಂದ ತನ್ನ ಗಂಡನ ಸಾವು ಉಂಟಾಯಿತು ಅಂತ ಹೇಳಿ ತನ್ನ ಗಂಡನ ಚಿತೆಯಲ್ಲಿ ತಾನೂ ಸಹ ಸಹಗಮನವನ್ನ ಮಾಡ್ತಾಳೆ.